ರಾಜ್ಯ ಬಿಜೆಪಿ ಘಟಕನ ಪುನರ್ರಚಿಸಿಕೊಂಡಿದ್ದಾರೆ. ಹೈಕಮಾಂಡರು ಹೊಸ ಟೀಮ್ ಕೊಟ್ಟಿದ್ದಾರಂತೆ. ಉಪಾಧ್ಯಕ್ಷರಾಗಿ ನಿರಾಣಿ, ಬೈರ್ತಿ ಬಸವರಾಜ್, ರಾಜುಗೌಡ ನಾಯಕ್, ಎನ್ ಮಹೇಶ್, ಹರ್ತಾಳ್ ಅಲಪ ಸೇರಿ 10 ಮಂದಿಯೂ, ಪ್ರಧಾನ ಕಾರ್ಯದರ್ಶಿಗಳಾಗಿ ಸುನೀಲ್ ಕುಮಾರ್, ಪಿ ರಾಜೀವ್, ನಂದೀಶ್ ರೆಡ್ಡಿ, ಪ್ರೀತಮ್ ಗೌಡ ಆಯ್ಕೆಯಾಗಿದ್ದಾರೆ. ಡಿ.ಎಸ್. ಅರುಣ್ ಸೇರಿ 10 ಮಂದಿ ರಾಜ್ಯ ಕಾರ್ಯದರ್ಶಿ ಮಾಡ್ಕೊಂಡಿದ್ದಾರಂತೆ. ಈ ಮಧ್ಯೆ ವಿಜೇಂದ್ರ ಅವರು ಮಾತನಾಡಿ, ಪಕ್ಷದ ಕಾರ್ಯಕರ್ತರಿಗೆ ಯಾರೋ ಅವಮಾನ ಮಾಡಬೇಡಿ, ತೊಂದರೆ ಕೊಡಬೇಡಿ, ಈ ಥರ ಮಾತಾಡ್ಕೊಂಡೆಲ್ಲ ಏನೇನೋ ಮಾಡಿಕೊಂಡು ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಇದು ಸರಿ ಇಲ್ಲ, ಇದು ನನಗೆ ಅಧಿಕಾರ ಕೊಟ್ಟಿರೋದು ಹೈಕಮಾಂಡು, ನಾನು ಅಹಂಕಾರದಲ್ಲಿ ಮಾತಾಡ್ತಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಯತ್ನಾಳು ಎಂದಿನಂತೆ ಡೋಂಟ್ ಕೇರ್ ಅಂದ್ಕೊಂಡು ಓಡಾಡಿದ್ದಾರೆ. ಯಾವತ್ತೋ ಒಂದಿನ ಅದಕ್ಕೇನೋ ಒಂದು ಸರ್ಜರಿ ಆಗತ್ತೆ. ಎಸ್, ಮುಂದಕ್ಕೆ ಹೋಗೋಣ. ಕಾಂತರಾಜು ವರದಿ ವಿರುದ್ಧ ವೀರಶೈವ ಮಹಾಸಭಾ ಸಮರ ಸಾರಿದೆ. ದಾವಣಗೆರೆ ಸಮಾವೇಶದಲ್ಲಿ ನಾವು ಜಾತಿ ಗಣತಿ ವಿರೋಧಿಗಳಲ್ಲ ಅಂತ ಸ್ಪಷ್ಟಪಡಿಸಿದೆ. ಈಶ್ವರ ಖಂಡ್ರೆ ಹೊಸದಾಗಿ ಜಾತಿ ಗಣತಿಗೆ ಆಗ್ರಹಿಸಿದ್ದಾರೆ. ಹಿಂದೆ ಲಿಂಗಾಯತ ಧರ್ಮ ವಿಭಜನೆ ಮಾಡಲು ಹೋಗಿದ್ದು ಕೈ ಸುಟ್ಕೊಂಡಿದ್ದು ನೆನಪಿದೆಯಲ್ವಾ ಅಂತ ಶ್ರೀಶೈಲ ಜಗದ್ಗುರುಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಲುವನ್ನ ಅವರ ರಾಜಕೀಯ ವೈರಿ ಸಿದ್ದೇಶ್ವರ ಅವರು ಬೆಂಬಲಿಸಿದ್ದಾರೆ. ಈ ಮಧ್ಯೆ ಶಾಮನೂರು ಬಗ್ಗೆ ಜಯಮೃತ್ಯುಂಜಯ ಶ್ರೀಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒಮ್ಮೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂತಹ ವಾದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟು ಕೈ ಸುಟ್ಕೊಂಡಿದ್ದಾಗಿದೆ. ಮತ್ತೆ ಈ ಸಮುದಾಯವನ್ನು ಸಂಕುಚಿತ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿ ಮತ್ತೊಂದು ಕೈ ಸುಟ್ಕೊಳ್ಳೋ ಪ್ರಯತ್ನವನ್ನ ಯಾವ ಸರ್ಕಾರನು ಮಾಡಬಾರದು. ಇವತ್ತು ನಾವು ಯಾರು ಜಾತಿ ಗಣತಿ ವಿರೋಧಿಗಳಲ್ಲ, ಅದು ವಾಸ್ತವಾಂಶದ ಆಧಾರದ ಮೇಲೆ ಕೂಡಿರಬೇಕು. ಇವತ್ತು ಎಲ್ಲರನ್ನು ಅನೇಕ ಒಳಪಂಗಡಗಳನ್ನು ಸೇರಿಸಿಕೊಂಡು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಹೊಸದಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ವಿನಂತಿ. ಎಸ್, ಓಕೆ. ಇನ್ನು ದಶಪಥ ವಿಚಾರ, ಇದು ಇನ್ನೂ ಮುಗಿದಿಲ್ವಾ? ಬೆಂಗಳೂರು ಮೈಸೂರು ರೋಡ್ ಕತೆ. ಅದನ್ನು ಮಾಡಿಸಿದ್ದು ನಾನು ಮಾದೇವಪ್ಪ ಅಂತ ಸಿದ್ದರಾಮಯ್ಯ ಹೇಳ್ಕೊಂಡಿದ್ದಾರೆ ಮೈಸೂರು ಕಾರ್ಯಕ್ರಮದಲ್ಲಿ. ಈ ಹೈವೇನ ನಿಮ್ಮ MP ಪ್ರತಾಪ್ ಸಿಂಹ ಮಾಡಿಸಿದ್ದಲ್ಲ, ಅವ್ರು ಸುಮ್ಮನೆ ಬುರುಡ ಹೊಡಿತಾರಷ್ಟೇ, ನೀವು ಚಪ್ಪಾಳೆ ಹೊಡಿತೀರಿ ಅಂತೆಲ್ಲ ಹೇಳಿದ್ದಾರೆ. ಮತ್ತು 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕುವ ಬಯಕೆಯನ್ನು ಸಿದ್ದರಾಮಯ್ಯ ವ್ಯಕ್ತಪಡಿಸ್ತಾರೆ. ಅದರಲ್ಲೇನು ತಪ್ಪಿಲ್ಲ, ಯಾರು ಬೇಕಾದ್ರೆ. ಹೊಸ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದು ನಾನು ಮಾದೇವಪ್ಪ ಮಾಡಿದ್ದು, ನಿಮ್ಮ ಇವನೆಲ್ಲ MP ಎಲ್ಲ ಮಾಡಿದ್ದು. ಸುಮ್ಮನೆ ಹೊಡಿತಾ ಬುರುಡೆ ಹೊಡೆಯೋದು. ನೀವು ಚಪ್ಪಾಳೆ ತಟ್ಟಿದ್ದು ಅಂತ. ನಾನು ಬಸವೇಗೌಡ 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆನಡಾ ಬಳಿಕ ಅಮೆರಿಕದ ದೇಗುಲಗಳ ಮೇಲೆಯೂ ಮೋದಿ ವಿರೋಧಿ ಖಲಿಸ್ತಾನಿ ಪರ ಬರಹಗಳು ಕಂಡುಬಂದಿವೆ. ನ್ಯೂಯಾರ್ಕ್ನ ಸ್ವಾಮಿನಾರಾಯಣ ಮಂದಿರದ ಗೋಡೆಗಳ ಮೇಲೆ ಖಲಿಸ್ತಾನಿ ಬರಹಗಳು, ಆಕ್ಷೇಪಾರ್ಹ ಬರಹಗಳನ್ನೆಲ್ಲ ಗೀಚಿದ್ದಾರೆ. ಇದು ಅಮೆರಿಕನ್ ಹಿಂದೂಗಳ ಕಳವಳಕ್ಕೆ ಕಾರಣವಾಗಿದೆ. ಘಟನೆಯನ್ನ ವಿದೇಶಾಂಗ ಮಂತ್ರಿ ಜೈಶಂಕರ್ ತೀವ್ರವಾಗಿ ಖಂಡಿಸಿದ್ದಾರೆ. ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಅವಕಾಶ ಕೊಡದಂತೆ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಪನ್ನೂನ್ ಹತ್ಯೆ ಸಂಚು ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಿಖಿಲ್ ಗುಪ್ತಾ ವಿಚಾರದಲ್ಲಿ ಮಧ್ಯಪ್ರವೇಶಿಸಲು ಭಾರತೀಯ ನ್ಯಾಯಾಂಗಕ್ಕೆ ಅಧಿಕಾರ ಇಲ್ಲ ಅಂತ ಜೇಕ್ ಸರ್ಕಾರ ಹೇಳಿದೆ. ಈಗ ಗುರುದ್ವಾರಗಳ ಮೇಲೆ ಈ ಥರನೇ ಯಾರೋ ಇಬ್ಬರು ಹೋಗ್ಬಿಟ್ಟು ಪೇಂಟರಿಂಗ್ ಹಿಂಗೆ ಅನ್ಸಿದ್ರೆ ಏನಾಗುತ್ತೆ ನಾಳೆ? ಈ ಸಾಫ್ಟ್ ಟಾರ್ಗೆಟ್ಗಳು ಯಾರು ಇಲ್ದಿದ್ದಾಗ ಹೇಡಿಗಳು ಹೋಗ್ಬಿಟ್ಟು ಆ ಪೇಂಟಿಂದು ಡಬ್ಬ ಹಿಂಗೆ ಅಳ್ಳಾಡಿಸ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹೋದ್ರೆ ಹೇಡಿಗಳಷ್ಟೇ. ನನ್ನ ಪ್ರಕಾರದಲ್ಲಿ ಇಂಡಿಯಾನಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಳ್ಳೇಬಾರ್ದು. ಅಮೆರಿಕಕ್ಕೆ ಹೇಳ್ಬಿಟ್ಟು ನೀವು ಕ್ರಮ ತಗೊಳ್ಳಿ, ಅವ್ನು ಯಾವನ್ CC-ನೋ TV-ನೋ PV ಇದೆಯೋ ಅದ್ರ ನೋಡಿ ಕ್ರಮ ತಗೊಳ್ಳಿ ಅಂತ ಹೇಳಬೇಕು. ಅಮೆರಿಕನ್ ಅಧ್ಯಕ್ಷನ ಮೇಲೆ ಕೆಲ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಂದಿನ ಅಧ್ಯಕ್ಷರು ಈಗಿನವ್ರಿಗೂ ಇರ್ಬೋದು, ಬಾಯಿಗೆ ಬಂದಂಗೆಲ್ಲ ಬರೆಯೋದು ಎಲ್ಲ ನಡೆಯುತ್ತಪ್ಪ. ಅದಕ್ಕೆ ತಲೆ ಕೆಡಿಸ್ಕೊಂಡು ಓಡಾಡ್ತಾರಾ? ನಾವು ಓಡಾಡೋಕ್ಕಾಗತ್ತಾ? ಅಥವಾ ಅಲ್ಲ ಅವ್ನು ಪೇಂಟ್ ಹೊಡಿತಿರೋ ಗಿರಾಕಿ ಬಂದು ನಾಳೆ ಇಲ್ಲಿ ಓಟ್ ಹಾಕಬೇಕಾ? ಎಂಥದ್ದೂ ಇಲ್ಲ. ಏನಕ್ಕೆ ಕೋತಿಗಳಿಗೆ ಅವು ಬಾಲ ಎತ್ಕೊಂಡು ಬಂತು ಅಂದ ತಕ್ಷಣ ನಾವು ಗಮನ ಕೊಡಬೇಕು? ಇವೆಲ್ಲ ಸರ್ಕಸ್ ಕೋತಿಗಳಿವು ಅಷ್ಟೇ. ಬಟ್ ಸಂಬಡಿ ಶುಡ್ ಟೆಲ್, ಅದೇ ಕಮ್ಯುನಿಟಿ ಒಳಗಡೆ ಇರೋರು, ನೀವಿವತ್ತು ಇದನ್ನು ಮಾಡೋಗ್ತೀರಿ, ನಾಳೆ ಗುರುದ್ವಾರಕ್ಕೂ ಯಾರೊಬ್ರು ಮಾಡ್ಬೋದಲ್ಲ, ಅದನ್ನು ಅವಾಗ ಮಾಡಿದಾಗ ಏನು ಮಾಡ್ತೀರಿ? ಇದನ್ನು ಯಾರು ಮಾಡೋದು ಬೇಕಿಲ್ಲ, ನಾಟ್ ನೆಸಸರಿ. ಎಸ್, ಇನ್ನು ಕರೋನಾ ಕತೆ. ದೇಶದಲ್ಲಿ 752 ಕೇಸ್ ಪತ್ತೆಯಾಗಿದೆ. ಮೇ 21ರ ಬಳಿಕ ಇದು ಗರಿಷ್ಠ ಸಂಖ್ಯೆ. ಸಕ್ರಿಯ ಕೇಸ್ಗಳ ಸಂಖ್ಯೆ 3420. ಕೇರಳದಲ್ಲಿ 2 ಸೇರಿ ಒಟ್ಟು 4 ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ 104 ಕೇಸ್ ಬಂದಿದೆ. ಸಕ್ರಿಯ ಕೇಸ್ಗಳ ಸಂಖ್ಯೆ 271ಕ್ಕೆ ಹೋಗಿದೆ. ಬೆಂಗಳೂರು 85, ಮೈಸೂರು 7 -- ಹಲವಾರು ಜಿಲ್ಲೆಗಳಲ್ಲಿ ನೀವು ಟೆಸ್ಟಿಂಗೇ ಮಾಡ್ತಿಲ್ಲ. ಮಾಡ್ತಾ ಇದ್ರು, ಅದೆಷ್ಟು ಟೆಸ್ಟ್ ಮಾಡ್ತಿದ್ದೀರಿ ಅನ್ನೋ ಪಾರದರ್ಶಕತೆ ಬಗ್ಗೆ ಡೌಟ್ಗಳು ಪ್ರಾರಂಭ ಆಗಿದೆ. ನಾನಿನ್ನೂ ಪೂರ್ತಿಯಾಗಿದೆ ಅಂತ ಹೇಳಿಲ್ಲ, ಪ್ರಾರಂಭ ಆಗಿದೆ ನಿಮ್ಮ ಟೆಸ್ಟ್ಗಳು ಮತ್ತು ಟೆಸ್ಟಿನ ಫಿಗರ್ಸ್ ಬಗ್ಗೆ. ಅದನ್ನು ಯಾಕೆ ಔಸಿಟ್ಕೊಂಡು ಮಾಡ್ತಾ ಇದ್ದಾರೋ, ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಮಂಡ್ಯದ ಸೋಂಕಿತ ಸಿಂಗಾಪುರದಿಂದ ವಾಪಸ್ಸಾಗಿದ್ರು ಒಬ್ಬರು, ಅವ್ರ ಕುಟುಂಬನ ಕ್ವಾರಂಟೈನ್ಗೆ ಹಾಕ್ಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ವೈದ್ಯರು ಒಬ್ಬರಲ್ಲಿ ಕಾಣಿಸ್ಕೊಂಡಿದೆ. ಬೆಂಗಳೂರಲ್ಲೂ ಬಂದಿದೆ. ಬಸ್ಗಳಲ್ಲಿ ಯಾವುದೇ ಕೋವಿಡ್ ರೂಲ್ಸ್ನ ಜಾರಿ ಮಾಡಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇಲ್ಲಿವರೆಗೂ ಬಂದಿರೋ ವರದಿಗಳ ಪ್ರಕಾರ
ಇದು ಹಬ್ಬುವುದು ನಿಶ್ಚಿತ ಇದ್ದಂಗಿದೆ. ಬಿಕಾಸ್ ಇಟ್ ಹ್ಯಾಸ್ ದಟ್ ಕೆಪಾಸಿಟಿ ಟು ಸ್ಪ್ರೆಡ್, ಹಾಗಾಗಿ ಸ್ಪ್ರೆಡ್ ಆಗತ್ತೆ ಅಂತಿದ್ದಾರೆ. ಬಟ್ ಇರೋ ವ್ಯಾಕ್ಸಿನ್ಸು, ಪರ್ಟಿಕ್ಯುಲರ್ಲಿ ವ್ಯಾಕ್ಸಿನ್ಸಲ್ಲೂ ದೇಶದಿಂದ ದೇಶಕ್ಕೆ ಇದು ಭಿನ್ನವಾದಂತಹ ನಡವಳಿಕೆಯನ್ನು ತೋರಿಸತ್ವೆ ಅಂತ ಹೇಳ್ತಿದ್ದಾರೆ ಈ ವೈರಾಣು. ಬಿಕಾಸ್ ವ್ಯಾಕ್ಸಿನ್ಗಳು ಬೇರೆ ಬೇರೆ ರೂಪದ ವ್ಯಾಕ್ಸಿನ್ಗಳು, ಎಲ್ಲ ವ್ಯಾಕ್ಸಿನ್ಗಳು ಒಂದೇ ಅಲ್ಲ. ನಾವು ತೊಗೊಂಡಿರೋ ವ್ಯಾಕ್ಸಿನ್ನು, ಅಮೆರಿಕದಲ್ಲಿ ತೊಗೊಂಡಿರೋ ವ್ಯಾಕ್ಸಿನ್ನು, ಅಥವಾ ಚೈನಾ ತೊಗೊಂಡಿರೋ ವ್ಯಾಕ್ಸಿನ್ನು, ಅಥವಾ ರಷ್ಯನ್ಸ್ ತೊಗೊಂಡಿರೋ ವ್ಯಾಕ್ಸಿನ್ನು ಎಲ್ಲ ಬೇರೆ ಬೇರೆ. ಹಾಗಾಗಿ ಅಲ್ಲಲ್ಲಿ ಅದು ತನ್ನ ಪರಿಣಾಮವನ್ನು ಬೀರ್ಬೋದು ಅಂದಿದ್ದಾರೆ. ನಮ್ಮ ವ್ಯಾಕ್ಸಿನ್ ಸುರಕ್ಷಿತವಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಆಸ್ಪತ್ರೆಗೆ ಜನ ಸೇರುವುದು ಅಥವಾ ಸಾವಿನ ಅಂಚಿಗೆ ಬಂದು ನಿಂತ್ಕೊಂಡ್ಬಿಡೋದು ಎಲ್ಲರೂ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ ಅಂತ ಅಂತಿದ್ದಾರೆ. ಅದಾದರೆ ನೀವು ಬಚಾವು, ಇಲ್ದಿದ್ದರೆ ನಾವು ಅನುಭವಿಸ್ತೀವಿ ಅಷ್ಟೆ. ಸೌದಿಯಿಂದ ಕಚ್ಚಾ ತೈಲ ತರ್ತಾ ಮಂಗಳೂರು ಕಡೆಗೆ ಬರ್ತಾ ಇದ್ದ ನೌಕೆ ಮೇಲೆ ಗುಜರಾತ್ ತೀರದಲ್ಲಿ ಡ್ರೋನ್ ದಾಳಿ ನಡೆದಿದೆ. ಪರಿಣಾಮ ಟ್ಯಾಂಕರ್ ಸ್ಫೋಟಗೊಳ್ತು. ಬಟ್ ಕರಾವಳಿ ಪಡೆ ಹೋಗಿ ಅದನ್ನು ರಕ್ಷಣೆ ಮಾಡಿದ್ದಾರೆ. 20 ಜನನ್ನೆಲ್ಲ. ಯಾರೂ ಇದು ಜವಾಬ್ದಾರಿನ ಅಥವಾ ದಾಳಿಗೆ ಹೊಣೆನ ಹೊತ್ತಿಲ್ಲ. ಈ ಮಧ್ಯೆ ಮಾನವ ಕಳ್ಳ ಸಾಗಣೆ ಶಂಕೆ ಮೇಲೆ ಭಾರತೀಯ ಪ್ರಯಾಣಿಕರ ವಿಮಾನವನ್ನು ಫ್ರಾನ್ಸು ನಿಯಂತ್ರಣಕ್ಕೆ ತಗೊಂಡಿದೆ. 303 ಜನ ಇದ್ದಾರಂತೆ, ಚೆಕ್ ಮಾಡ್ತಿದ್ದಾರೆ. ಇದು ಗುಜರಾತ್ ಹತ್ತಿರದಲ್ಲಿ ಹೊಡೆದಿದ್ದಾರೆ ಅಂತಂದರೆ ಯಾರು ಏನು ಅಂತ ಭಾಳ ದೀರ್ಘ ತನಿಖೆ ಅಂತೂ ನಡೆಯುತ್ತೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ 84 ಸೆಕೆಂಡ್ಗಳ ಸೂಕ್ಷ್ಮ ಮುಹೂರ್ತ ನಿಗದಿಯಾಗಿದೆ. ಜನವರಿ 22ರ ಮೇಷರಾಶಿಯಲ್ಲಿ ವೃಶ್ಚಿಕ ನವಾಂಶ ವೇಳೆ ಅಂದರೆ ಮಧ್ಯಾಹ್ನ 12 ಗಂಟೆ 29 ನಿಮಿಷದ 8ನೇ ಸೆಕೆಂಡ್ನಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡ್ವರೆಗೂ ಸಲ್ಲುವ ಶುಭ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಸಲು ಆಗಮಿಕರು ನಿರ್ಧರಿಸಿದ್ದಾರೆ. ಕಾಶಿಯ ವೈದಿಕ ಬ್ರಾಹ್ಮಣರು ಈ ವಿಧಿವಿಧಾನವನ್ನು ನೆರವೇರಿಸುತ್ತಾರೆ. ಮಧ್ಯಪ್ರಿಯರು ಇಟ್ಟಿದ್ದ ಬೇಡಿಕೆಗಳ ವಿಚಾರದಲ್ಲಿ ಅವತ್ತೆಲ್ಲ ಅಸೆಂಬ್ಲಿ ಹತ್ರ ಗಲಾಟೆ ಆಗ್ತಿದ್ದಾಗ ಸಂತೋಷ್ ಲಾಡ್ ಹೇಳ್ತಾರೆ, ಅವ್ರು ನ್ಯಾಯಯುತವಾಗಿದೆ. ಮದ್ಯದ ಬಾಟ್ಲಿ ಮೇಲೆ ವಿಮೆ ಮಾಡ್ಸೋಕೆ ಅವ್ರು ಹೇಳಿದ್ದಾರೆ. ಅವ್ರು ಕಟ್ಟಕ್ಕೆ ರೆಡಿ ಇದ್ದರೆ ನಾವು ರೆಡಿ ಇದ್ದೀವಿ, ಓಕೆ, ಲಾಭ ಆಗುತ್ತೆ, ಆರೋಗ್ಯಕರ ಅಂತೆಲ್ಲ ಹೇಳಿದ್ದಾರೆ. ಟ್ರೈ ಮಾಡಿ ನೋಡ್ಕೊಳ್ಳಿ. ಸಾಲು ಸಾಲು ರಜೆ ಇದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜನ ಊರುಗಳತ್ತ, ಪ್ರವಾಸಿ ತಾಣಗಳತ್ತ ಹೊರಟಿದ್ರು. ಪರಿಣಾಮ ಬಸ್ ನಿಲ್ದಾಣಗಳು ತುಂಬಿ ಹೋಗಿದ್ವು. ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕಂಡುಬಂತು. ನೆಲಮಂಗಲ ಟೋಲ್ನಲ್ಲಿ 3 ಕಿಲೋಮೀಟರ್ನಷ್ಟು ಉದ್ದಕ್ಕೂ ವಾಹನಗಳು ನಿಂತಿದ್ವು. ದಶಪಥ ಹೈವೇಯಲ್ಲೂ ಟ್ರಾಫಿಕ್ ಜಾಮ್ ಇತ್ತು. ಗೋಕಾಕ್ ಬಸ್ ನಿಲ್ದಾಣದಲ್ಲಿ ಬಸ್ ಸೀಟ್ಗಾಗಿ 2 ಮಹಿಳೆಯರು ಬಡದಾಡಿಕೊಂಡಿದ್ರು. ವೈಕುಂಠ ಏಕಾದಶಿಯ ಪ್ರಯುಕ್ತ ಪ್ರಮುಖ ಜನ ಎಲ್ಲರೂ ಕೂಡ ಇವತ್ತು ದೇವಸ್ಥಾನಗಳತ್ತ ಮುಖ ಮಾಡಿದ್ರು. ಭಕ್ತರ ನಡುವೆ ತಿರುಪತಿಯ ತಿರುಮಲ ದೇವಸ್ಥಾನದಲ್ಲಿ ಸ್ವರ್ಣ ರಥದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡಿದ್ದಾರೆ. ತಿರುಪತಿ, ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ಇವತ್ತು ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ದ್ವಾರದ ಮೂಲಕ ಭಕ್ತರು ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ರಾಜಸ್ಥಾನ ಅಸೆಂಬ್ಲಿ ಅಪರೂಪದ ಕ್ಷಣವನ್ನು ನೋಡಿದೆ. ಕಾಂಗ್ರೆಸ್ನ ಶಾಸಕ ಯಾರೋ ಜುಬೈರ್ ಖಾನ್, ಇಂಡಿಪೆಂಡೆಂಟ್ MLA ಯಾರೋ ಯೂನುಸ್ ಖಾನ್ ಅವರು ಸಂಸ್ಕೃತದಲ್ಲಿ ತಗೊಂಡಿದ್ದಾರಂತೆ. ಹೌದಾ? ಸರಿ. ಆಮೇಲೆ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದ ಅನುಪ್ಪುರ್ ಅಲ್ಲಿಯ BJP ಜಿಲ್ಲಾಧ್ಯಕ್ಷ, ಆ ಜಿಲ್ಲೆಗೆ ರಾಮದಾಸ್ ಪುರಿ 17ರಲ್ಲಿ ಶಪಥ ಮಾಡಿದ್ರಂತೆ, ಮತ್ತೆ BJP ಅಧಿಕಾರಕ್ಕೆ ಬರೋವರೆಗೂ ನಾನು ಶೂ ಹಾಕ್ಕೊಳ್ಳಲ್ಲ ಅಂತ. ಓಕೆ, ಈಗ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಹೋಗಿ ಅವ್ರಿಗೆ ಖುದ್ದಾಗಿ ಅವರೇ ಒಂದು ಶೂ ಕೊಡಿಸಿ ಶೂ ತೊಡಿಸಿದ್ದಾರೆ. ಹೌದಾ?